ಬೆಂಗಳೂರಿನ ಬೈಕಂಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇರಳದ ಚಿನ್ನದ ವ್ಯಾಪಾರಿ ವಿಕಾಸ್ ಮತ್ತು ಅವರ ಕುಟುಂಬವನ್ನು ಅಡ್ಡಗಟ್ಟಿ ನಡೆಸಲಾದ ಸಿನಿಮಾ ಸ್ಟೈಲ್ನ ದರೋಡೆ ಪ್ರಕರಣ ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನು ಪಡ್ಕೊಂಡಿದೆ. ಇದು ಪಕ್ಕಾ ಸ್ಕೆಚ್ ಹಾಕಿ ಮಾಡಲಾದ ಪ್ಲಾನ್ಡ್ ಆಪರೇಷನ್ ಅನ್ನು ಬಲವಾದ ಶಂಕೆ ಪೊಲೀಸರಿಗೆ ಮೂಡಿದೆ. ಒಂದಷ್ಟು ಕ್ಲೂಗಳು ಕೂಡ ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ ಒಂದು ದರೋಡೆ ಪ್ರಕರಣದ ಆರೋಪಿಗಳು ವಿಕಾಸ್ ಅವರ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲೇ ದರೋಡೆ ನಡೆಸಿ ಎಸ್ಕೇಪ್ ಆಗಿದ್ರು. ಆ ಒಂದು ಕಾರನ್ನ ಬಂಟ್ವಾಳ ಬಳಿ ಬಿಟ್ಟು ಹೋಗಿದ್ದಾರೆ. ಕಾರು ಪತ್ತೆಯಾಗಿದೆ. ಇನ್ನು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಹೆಬ್ಬಳಿಯ ಕಲ್ಪನೆ ಅನ್ನುವಲ್ಲಿ ಈ ಒಂದು ಕಾರು ಪತ್ತೆಯಾಗಿದೆ. ಆ ಕಾರನ್ನ 1 ಇಂಚು ಕೂಡ ಬಿಡದೆ ಈ ದರೋಡೆಕೋರರು ಜಾಲಾಡಿದ್ದಾರೆ. ಕಾರಿನ ಸೀಟ್ ಕವರ್ಗಳು, ಡಿಕ್ಕಿಯ ಕವರ್ಗಳನ್ನು ಹರಿದು ಹಾಕಿ ಕಾರಿನ ಮೂಲೆಯನ್ನ ಕೂಡ ಅವರು ಜಾಲಾಡಿದ್ದಾರೆ. ಕಾರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಬಿಸ್ಕತ್ ಅನ್ನ ಅಡಗಿಸಿಡ್ಲಾಗಿದೆ ಅನ್ನೋ ಪಕ್ಕಾ ಮಾಹಿತಿಯ ಆಧಾರದ ಮೇಲೆ ಈ ಒಂದು ದರೋಡೆಗೆ ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನೋದು ಈ ಒಂದು ಕಾರನ್ನ ನೋಡಿದ್ರೆ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಕಾರನ್ನ ಜಾಲಾಡಿದ್ದಾರೆ, ಇಂಚಿಂಚು ಕೂಡ ಜಾಲಾಡಿದ್ದಾರೆ. ಎಲ್ಲಾದ್ರೂ ಗೋಲ್ಡ್ ಬಿಸ್ಕತ್ ಅನ್ನ ಸಾಗಿಸ್ತಾ ಇದ್ರ ಅನ್ನೋ ಅನುಮಾನದ ಅಡಿಯಲ್ಲಿ ಇಂಚಿಂಚು ಕೂಡ ದರೋಡೆಕೋರರು ಜಾಲಾಡಿದ್ದಾರೆ. ಇನ್ನು ಈ ಒಂದು ದರೋಡೆ ಕೃತ್ಯದಲ್ಲಿ ಮತ್ತೊಂದು ಅಂಶವನ್ನ ಗಮನಿಸಬೇಕಾಗಿದೆ. ದರೋಡೆಕೋರರು ವ್ಯಾಪಾರಿ ವಿಕಾಸ್ ಅವರ ಪತ್ನಿ ಹಾಗೂ ಮಗ ಧರಿಸಿದ್ದ ಮೈಮೇಲಿನ ಯಾವುದೇ ಚಿನ್ನಾಭರಣಗಳನ್ನ ಕೂಡ ಟಚ್ ಕೂಡ ಮಾಡಿಲ್ಲ. ಕೇವಲ ಅವರು ಕಾರನ್ನಷ್ಟೇ ಟಾರ್ಗೆಟ್ ಮಾಡಿದ್ದಾರೆ. ಮುಂಜಾನೆ 4 ಗಂಟೆಗೆ ಬೈಕಂಪಾಡಿ ಬಳಿ ವಿಕಾಸ್ ಅವರನ್ನ ಕಾರಿನಿಂದ ಹೊರಗೆ ಎಳೆದು ಹಾಕಿ ಕಾರಿನ ಒಳಗೆ ಚಿನ್ನದ ಬಿಸ್ಕತ್ಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮೇ ಬಿ ಅವರಿಗೆ ಮಾಹಿತಿ ಇತ್ತು ಈ ಕಾರ್ನಲ್ಲಿ ಚಿನ್ನದ ಬಿಸ್ಕತ್ಗಳನ್ನ ಸಾಗಾಟ ಮಾಡ್ತಿದ್ದಾರೆ ಅಂತ. ಅದೇ ಉದ್ದೇಶಕ್ಕೆ ಇವರು ದರೋಡೆ ನಡೆಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರ ಮೈ ಮೇಲಿದ್ದಂಥ ಯಾವುದೇ ಒಂದು ಆಭರಣಗಳನ್ನ ಅವ್ರು ಟಚ್ ಮಾಡಿಲ್ಲ ಅಂದ್ರೆ ಅವರು ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಕಾರನ್ನ ಅಡ್ಡಗಟ್ಟಿ ಈ ತರ ದರೋಡೆ ನಡೆಸಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ದರೋಡೆ ಬಳಿಕ ಅಲ್ಲಿಂದ 2 ಕಿಲೋಮೀಟರ್ ದೂರವರೆಗೆ ಕಾರನ್ನ ಚಲಾಯಿಸಿಕೊಂಡು ಹೋಗಿ ಪತ್ನಿ ಹಾಗೂ ಮಗನನ್ನ ದಾರಿಯಲ್ಲಿ ಇಳಿಸಿ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. ಮಹಾರಾಷ್ಟ್ರದಲ್ಲಿ ಮದುವೆ ಮುಗಿಸಿ ಕೇರಳಕ್ಕೆ ವಾಪಸ್ ಆಗ್ತಾ ಇದ್ರು ವಿಕಾಸ್ ತನ್ನ ಪತ್ನಿ ಹಾಗೂ ಮಗನ ಜೊತೆ. ಕೇವಲ 20 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣ ಮಾತ್ರ ಕಾರಿನಲ್ಲಿ ಇತ್ತ ಅಥವಾ ಚಿನ್ನದ ಉದ್ಯಮಿ ಆಗಿರೋದ್ರಿಂದ ಕಾರಿನಲ್ಲಿ ರಹಸ್ಯ ಜಾಗದಲ್ಲಿ ಬೇರೆ ದೊಡ್ಡ ಮಟ್ಟದ ಚಿನ್ನದ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಣಂಬೂರು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ದರೋಡೆಕೋರರು 2 ಇನೋವಾ ಮತ್ತು 1 ಸ್ವಿಫ್ಟ್ ಕಾರ್ನಲ್ಲಿ ಬಂದು ಉದ್ಯಮಿಯ ಚಲನವಲನದ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕಿ ಈ ಒಂದು ಪ್ಲಾನ್ ಅನ್ನ ರೂಪಿಸಿದ್ರು, ದರೋಡೆಯನ್ನ ಮಾಡಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಪೊಲೀಸರಿಗೆ ಒಂದು ಶಂಕೆ ಬಲವಾಗ್ತಾ ಇದೆ. ಈ ಒಂದು ಕಾರಿನಲ್ಲಿ ಚಿನ್ನದ ಬಿಸ್ಕತ್ಗಳನ್ನ ಸಾಗಿಸ್ತಿದ್ದಾರೆ ಅನ್ನೋ ಸರಿಯಾದ ಮಾಹಿತಿ ಇಟ್ಕೊಂಡೇ ಈ ಒಂದು ದರೋಡೆಗೆ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಅವರು ಕಾರನ್ನ ಜಾಲಾಡಿದ್ದು ನೋಡಿದ್ರೆ, ಜೊತೆಗೆ ಅವರ ಮೈ ಮೇಲಿದ್ದಂತಹ ಯಾವುದೇ ಆಭರಣಗಳನ್ನ ಟಚ್ ಮಾಡದೇ ಇರೋದನ್ನ ಗಮನಿಸಿದಾಗ ಖಂಡಿತವಾಗ್ಲೂ ಯಾವುದೋ ಒಂದು ಸರಿಯಾದ ಮಾಹಿತಿಯನ್ನ ಇಟ್ಕೊಂಡೇ ಈ ಒಂದು ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ವಿಕಾಸ್ ಅವರೇನಾದ್ರೂ ರಹಸ್ಯವಾಗಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರ ಕಾರಿನಲ್ಲಿ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ನಿಟ್ಟಿನಲ್ಲಿ ಪಣಂಬೂರು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ.